ಪೂಜಾ ಪಜಿತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪೂಜಾ ಗಾಂಧಿ ಅವರ ಮದುವೆ ಮುರಿದು ಬಿದ್ದ ನಂತರ ಸಾಕಷ್ಟು ಬೆಳವಣಿಗೆಗಳು ನಡೀತು. ಡಾಕ್ಟರ್ ಕಿರಣ್ ಅಂತಕ್ಕಂಥ ಹೊಸ ಕ್ಯಾರೆಕ್ಟರ್ ಪೂಜಾ ಗಾಂಧಿ ಜೀವನದಲ್ಲಿ ಬಂದು ಪೂಜಾ ಗಾಂಧಿ ವಿರುದ್ಧ ಆರೋಪಗಳನ್ನ ಮಾಡಿ ಈಗಾಗಲೇ ಪೊಲೀಸ್ ಠಾಣೆ ಮೆಟ್ಲೇರಿರ್ತಕ್ಕಂಥದ್ದು, ಜೊತೆಗೆ ಪೂಜಾ ಗಾಂಧಿ ಕೂಡ ಪ್ರತಿ ದೂರನ್ನು ಸಲ್ಲಿಸಿರ್ತಕ್ಕಂಥದ್ದು. ಈ ಎಲ್ಲದರ ಮಧ್ಯದಲ್ಲಿ ಪೂಜಾ ಗಾಂಧಿ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನು ನೀಡಿದ್ದಾರೆ. ಕಿರಣ್ ಆರೋಪದ ಬಗ್ಗೆ ಅವರು ಏನೆಲ್ಲ ಹೇಳಿದ್ದಾರೆ, ಮನಬಿಚ್ಚಿ ಏನೆಲ್ಲ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಓಕೆ, ಮಳೆಯ ಹುಡುಗಿ ಪೂಜಾ ಗಾಂಧಿ ಮತ್ತೆ ಸುದ್ದಿಯಲ್ಲಿದ್ದಾರೆ. ಆದರೆ ನಿಜಕ್ಕೂ ಬೇಸರದ ಸಂಗತಿ ಅಂದ್ರೆ ಒಳ್ಳೆಯ ಕಾರಣಕ್ಕಲ್ಲ, ಇದು ಒಂದು ನೆಗೆಟಿವ್ ಆಗಿ ಅಂದ್ರೆ ಕಿರಣ್ ಅನ್ನುವಂತಹ ವ್ಯಕ್ತಿ, ಯಾರು ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಕಿರಣ್ ಅನ್ನುವಂತ ವ್ಯಕ್ತಿ, ಅವರು ಆರೋಪ ಮಾಡಿದ್ದಾರೆ ಮತ್ತು ಕಂಪ್ಲೇಂಟ್ ಮಾಡಿದ್ದಾರೆ ಪೂಜಾ ಗಾಂಧಿಯ ಮೇಲೆ ನನಗೆ ಕೊಲೆ ಬೆದರಿಕೆ ಆರೋಪ ಇದೆ ಅನ್ನುವಂಥದ್ದು. ಪೂಜಾ ಗಾಂಧಿ ಮೊನ್ನೆ ತಾನೇ ಒಂದು ಇನ್ಸಿಡೆಂಟ್ ಇಂದ ಸುಧಾರಿಸಿಕೊಳ್ತಾ ಇದ್ರು, ಈಗ ಮತ್ತೊಂದು ಅವರಿಗೆ ನೋವಿನ ವಿಷಯ ಅಂತ ಹೇಳ್ಬೋದು. ಬನ್ನಿ ಈ ಕುರಿತು ಪೂಜಾ ಗಾಂಧಿ ಏನ್ ಹೇಳ್ತಾರೆ ಅನ್ನೋದನ್ನ ಅವರಿಂದಲೇ ಕೇಳೋಣ. ಪೂಜಾ, ಕಿರಣ್ ನೀವು ಹೇಳಿದಾಗ ಒಂದು 5 ವರ್ಷಗಳ ಹಿಂದಿಂದ ಗೊತ್ತು ಅಂತ, ಕಿರಣ್ ಡಿಸ್ಟ್ರಿಬ್ಯೂಟರ್ ಅಂತ ಯಾವ ಚಿತ್ರ ಅವರು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಕೇಳಿ ಫಸ್ಟ್ ಪ್ರಶ್ನೆ ಅವನ್ಗೆ. ಯಾಕೆ ಅಂದ್ರೆ ಇಂಥ ಕೆಟ್ಟ ಬುದ್ಧಿ ನಾನು ಜೀವನದಲ್ಲಿ ನೋಡಿಲ್ಲ. 2009 ಒಂದು ಮೆಸೇಜ್ ನ ಮೆನಿಪುಲೇಟ್ ಮಾಡಿಕೊಂಡು ಅವರು ಇವತ್ತು ಬಂದ್ಬಿಟ್ಟು ನಮ್ಮ ಮೇಲೆ ಕೇಸ್ ಫೈಲ್ ಮಾಡಿದ್ದಾರೆ ಅಂತ ಯಾವ ಬೇಸ್ ಅಲ್ಲಿ? ಏನು ಬೇಸ್ ಇಲ್ಲ. ಅವರು ಹೇಳ್ತಾ ಇದ್ದಾರೆ ಅದು ಆ ನಂಬರ್ ನಂದೇ, ಆ ನಂಬರ್ ನಂದು, ನಾನು 2009 ಆ ನಂಬರ್ ಯೂಸ್ ಮಾಡ್ತಾ ಇದ್ದೆ. ಓಕೆ, ಆಮೇಲೆ ಎಲ್ಲರಿಗೂ ಗೊತ್ತು ನಾನು ಎಷ್ಟು ನಂಬರ್ ಚೇಂಜ್ ಮಾಡ್ತೀನಿ ಅಂತ, ನಿಮ್ಗೆ ಕೂಡ ಗೊತ್ತು. ಅಂಡ್ ಆವಾಗ ಅವರು ನಮ್ಗೆ ಪರಿಚಯ ಆಯ್ತು 2007 2007 ಯುನೋ. ಅಂಡ್ ಅವರು ಕೆ ಕೃಷ್ಣಪ್ಪ ಅವ್ರದ್ದು ಬ್ರದರ್ ಇನ್ ಲಾ, ಅವರು ಅವ್ರ ಹೆಂಡತಿ ಅಂತ ನಮ್ಗೆ ಯಾವ್ದು ಇನಾಗ್ರೇಷನ್ಗೆ ಕರೆಯೋಕ್ ಬಂದ್ರು. ಹಾಗಾಗಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಆಯ್ತು. ಅಂದ್ರೆ ಅದಾದ್ಮೇಲೆ ಅವಳು ಸ್ವಲ್ಪ ಕಾಲದಾದ್ಮೇಲೆ ನನಗೆ ನನ್ನ ಹೆಸರನ್ನ ತಗೊಂಡು ಏನು ಮಿಸ್ಯೂಸ್ ಮಾಡ್ತಾ ಇದ್ರು, ತುಂಬಾ ಏನೇನೋ. ಯಾಕೆಂದ್ರೆ ಅವರು ಮೀಡಿಯಾ ಹಂಗ್ರಿ, ಅವ್ರಿಗೆ ಯಾವತ್ತು ಅವ್ರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಯುನೋ. ಸೊ ಅವರು ನನ್ನ ಜೊತೆ ಒಂದ್ಸತಿ ನನ್ನ ಮೇಲೆ ಅಲಿಗೇಷನ್ಸ್ ಹಾಕ್ಬಿಟ್ಟು ಫುಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ನಾನು ಏನು ಅಂತ ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರ್ ಏನೋ ಎಲ್ಲ ಅವರು. ಹಿ ಹ್ಯಾಸ್ ನಥಿಂಗ್, ಈಸ್ ಅ ಪ್ರೊಫೆಸರ್ ಅಷ್ಟೇ. ಅಂಡ್ ಅದಾದ್ಮೇಲೆ ಒಂದು ರಾಜ್ ಸಿನಿಮಾ ಬಂತು, ಅದಕ್ಕೆ ಅವರು ಪ್ರೇಮ್ ಸರ್ಗೆ ಎಷ್ಟು ತೊಂದರೆ ಕೊಟ್ರು ಎಲ್ಲರಿಗೂ ಗೊತ್ತು. ಓಕೆ, ನಾನು ಕೂಡ ಅವರು ನನ್ನ ಮೇಲೆ ಅಲಿಗೇಷನ್ಸ್ ಹಾಕಿದಾಗ ನಾನು ಕೇಸ್ ಫೈಲ್ ಮಾಡಿದೆ ಅವ್ರ ಮೇಲೆ, ಒಂದು ಸಿವಿಲ್ ಕೇಸು, ಒಂದು ಕ್ರಿಮಿನಲ್ ಕೇಸು ಅಂತ. ಆಮೇಲೆ ಕೋರ್ಟ್ಗೆ ಹೋದಾಗ ಕೂಡ ಅಲ್ಲಿ ಅವ್ರ ಮೇಲೆ ತುಂಬಾ ಕೇಸ್ ಇದೆ, ಏನು ಫ್ರಾಡ್ ಕೇಸು, ಆಮೇಲೆ ಏನೇನೋ ಕೇಸಸ್ ಅಂತ. ಅಂಡ್ ಅವರು ಇವತ್ತು ಬಂದ್ಬಿಟ್ಟು ಎಲ್ಲಾ ಮಾಧ್ಯಮಗಳಲ್ಲಿ ಹೋಗ್ಬಿಟ್ಟು ನನಗೆ ಪೂಜಾ ಗಾಂಧಿ ಮತ್ತೆ ಅವ್ರ ತಂದೆ ಜೀವ ಹೆದರಿಕೆ ಮಾಡೋದಕ್ಕೆ ಮೆಸೇಜು, ಫೋನ್ ಕಾಲ್ಸ್ ಮಾಡಿದ್ದಾರೆ ಅಂತ. ಅದೆಲ್ಲ ಸುಳ್ಳು, ಇಟ್ ಈಸ್ ರಾಂಗ್. ಅವರು ಹೇಳ್ತಾರೆ ನಾವು ಮೊನ್ನೆ ಮೆಸೇಜ್ ಕಳ್ಸಿದೀವಿ, ಅದು ತೋರಿಸಿ. ಮತ್ತೆ ಅವರು ತೋರಿಸ್ತಾ ಇದ್ದಾರೆ ನಿಮ್ಗೆ 2009 ಮೆಸೇಜ್, 2009, 4 ವರ್ಷ, ಈಗ 2012 ಮುಗಿತು, 4 ವರ್ಷ ಹಿಂದೆ ಮೆಸೇಜ್ ತೋರಿಸ್ಬಿಟ್ಟು ಏನ್ ಪ್ರೂವ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. 4 ವರ್ಷದ ಹಿಂದೆ ಆ ಮೆಸೇಜ್ ಕಳಿಸಿದ್ರೆ ಅಂದ್ರೆ ಯಾವ ಕಾರಣಕ್ಕೆ ನೀವು ಆ ಮೆಸೇಜ್ ಕಳಿಸಿದ್ರಿ ಅಂತ? ಆ ಮೆಸೇಜ್ ನೀವು ಓದಿದ್ರೆ ಆವಾಗ ನಮ್ಗೆ ಜಗಳ ಇರ್ಲಿಲ್ಲ. ಅವರು ಸ್ವಲ್ಪ ಫ್ರೆಂಡ್ಲಿ ಆಗಿ ನಾನೇನೋ ಮೆಸೇಜ್ ಕಳ್ಸಿರ್ಬೋದು, ಏನೋ. ಆ ಮೆಸೇಜ್ ಓದಿ ನಿಮ್ಗೆ ಗೊತ್ತಾಗತ್ತೆ. ನಾವು ಯಾರಾದ್ರಿಗೆ ಐ ವಿಲ್ ಕಿಲ್ ಯು ಅಂತ ಮೆಸೇಜ್, ನಿಜವಾಗ್ಲೂ ನಾವು ಜೀವ ಹೆದರಿಕೆ ಮೆಸೇಜ್ ಕಳಿಸ್ತೀವಿ, ಅದು ಹೇಗಿರ್ಬೇಕು ಏನೋ. ಒಂದು ಹೆಣ್ಮಕ್ಳ ಮೇಲೆ ಇಷ್ಟೊಂದು ಅವರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ತರ ಒಂದು ನಾಚಿಕೆ ಬರಬೇಕು ಅವ್ರಿಗೆ. ಇದು ತೋರಿಸ್ತತೆ ಅವ್ರ upbringing ಏನು ಅಂತ, he is not if he is a man he should behave like a man, he is behaving like a woman, ಅಂತ ಅವ್ರಿಗೆ ಧೈರ್ಯ ಇಲ್ಲ. ಅವರು ಏನಿದೆ ಅವರಲ್ಲಿ ಇಷ್ಟೊಂದು ಏನೋ ಇದೆ ಅಂತ ಅವ್ರಿಗೆ ತೋರಿಸ್ಬೇಕು, ಏನೋ ಕೆಲಸ ಮಾಡ್ಕೊಂಡು ನನ್ನ ಮೇಲೆ ಬೇರೆ ಯಾರ ಮೇಲೆ ಅವರು ಅಲಿಗೇಷನ್ಸ್ ಹಾಕೊಂಡು ಆರೋಪ ಮಾಡ್ಕೊಂಡು ಟಿವಿಲಿ ಕೂತ್ಕೊಂಡು ಏನ್ ಪ್ರೂವ್ ಮಾಡೋಕೆ ಪ್ರಯತ್ನ ಪಡ್ತಾರೆ. ಇದು ತೋರಿಸುತ್ತೆ ಅವ್ರ ಮಾನಸಿಕ ಸ್ಥಿತಿನೇ ಸರಿ ಇಲ್ಲ, ಅವರು ಏನೋ ಸೈಕೋಪ್ಯಾಥರ ಆಟ ಆಡ್ತಾರೆ. ಅಂಡ್ ಇವತ್ತು ಡೆಫಿನೆಟ್ಲಿ ನಾನು ಅವ್ರ ಮೇಲೆ ಲೀಗಲ್ ಆಕ್ಷನ್ ತಗೊಳ್ತೀನಿ. ಅಂಡ್ ಒಂದು ಇಂಥ ಪರಿಸ್ಥಿತಿಯಲ್ಲಿ ನನ್ನ ಮೇಲೆ ಇಂಥ ಅವರು ಕೆಟ್ಟದಾಗೆ, ಆಮೇಲೆ ಈ ವಿವಾದನ ಇಸ್ ಇಟ್ ಅ ಕಾಂಟ್ರವರ್ಸಿ? ನೀವೇ ನನಗೆ ಉತ್ತರ ಕೊಡಿ. ಸೆಲೆಬ್ರಿಟಿ, ಬಿಕಾಸ್ ಇಂಥ ಮನುಷ್ಯರಿಗೆ ಏನ್ ಬೇಕು? ಈಗ ನನ್ನ ಎಂಗೇಜ್ಮೆಂಟ್ ಬ್ರೇಕ್ ಆಯ್ತು, ಈ ಪರಿಸ್ಥಿತಿನ ತಗೊಂಡು ಪೂಜಾಗೆ ಅಟ್ಯಾಕ್ ಮಾಡೋಣ ಅಂತ. ನಿಮ್ಗೆ ಏನ್ ಅನ್ಸುತ್ತೆ ಪೂಜಾ ಈ ಟೈಮ್ ನಲ್ಲಿ? ಯಾಕಂದ್ರೆ ಮೊನ್ನೆ 2 ದಿನದ ಹಿಂದಷ್ಟೇ ನಿಮ್ಮ ಮದುವೆ ನಿಶ್ಚಿತಾರ್ಥದ ಕುರಿತು ಒಂದು ಸುದ್ದಿ ಆಯ್ತು, ಮದುವೆ ಬ್ರೇಕಪ್ ಆಯ್ತು ಪೂಜಾ ಗಾಂಧಿದು ಅನ್ನುವಂಥದ್ದು. ಸೊ ಅದಾಗಿ 2 ದಿನಗಳಲ್ಲಿ ಕಿರಣ್ ಈ ರೀತಿ ಆರೋಪ ಮಾಡೋದಕ್ಕೆ ಏನ್ ಕಾರಣ? ಬೇರೆ ಏನಾದ್ರು ಇದರ ಹಿಂದೆ ಏನಾದ್ರು ಬೇರೆ ಕಾರಣ ಇರ್ಬೋದಾ? ನೀವು ಅವರು ಹೇಳೋ ಮಾತು ಮತ್ತೆ ಆ ಮೆಸೇಜ್ 2009 ಅಲ್ಲಿ ಕಳಿಸಿದ್ದು ಮೆಸೇಜ್ ನೋಡಿದ್ರೆ
ಏನ್ ಆರೋಪ ಇದೆ? ಇಸ್ ಇಟ್ ರೆಲೆವೆಂಟ್? ಇಟ್ಸ್ ನಾಟ್. ಯಾಕೆಂದ್ರೆ ಇಟ್ಸ್ ಬೇಸ್ಲೆಸ್. ಇದರಲ್ಲಿ ಏನೋ ಓಕೆ, ಜೀವ ಹೆದರಿಕೆ ಹಾಕಿದೀವಿ, ನಿನ್ನೆ ಅಪ್ಪ ಮೆಸೇಜ್ ಕಳಿಸಿದ್ದಾರೆ, ಆ ಮೆಸೇಜ್ ತೋರಿಸಿ. ನೀವು ಮಾತಾಡ್ತೀರಾ ಬೇರೆ, ಇವತ್ತು ನೀವು ಜೀವ ಹೆದರಿಕೆ ಮಾಡಿದೀವಿ ಅಂತ ಹೇಳ್ತೀರಾ ಇವತ್ತು, ಮತ್ತೆ ನೀವು ಮೆಸೇಜ್ ತೋರಿಸ್ತೀರಾ 4 ವರ್ಷದ ಹಿಂದೆದು ಮೆಸೇಜ್.